ಹೊಸ ಪಕ್ಷ ಕಟ್ಟೋದ್ರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ರು. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಜನರ ಮಧ್ಯದಿಂದ ಬಂದವನು ನಾನು, ಜನರ ಮಧ್ಯೆನೇ ಇರ್ತೀನಿ ಅಂತ ತಿಳಿಸಿದರು. ನಾನು ಜನರ ಮಧ್ಯೆ ಬೆಳೆದಿರೋನು, ಜನತಾ ಜನಾರ್ದನ ಮುಂದೆನೆ ಅವರಿಂದನೇ ಬದುಕಿರೋನು. ಮುಂದೆ ಯಾವುದೇ ತೀರ್ಮಾನ ತಗೊಂಡೋದಕ್ಕೆ ಆಶೀರ್ವಾದ ಮಾಡಬೇಕಾಗಿ ಇದೇ ಜನತಾ ಜನಾರ್ದನ ಅವರು. ನಾನು ಸ್ಪಷ್ಟವಾಗಿ ಹೇಳಿದ್ದೀನಲ್ಲ, ನಾನು ಬೇರೆ ಪಕ್ಷ ಕಟ್ತೀನಿ ಅಂತ. ಅದ್ರಲ್ಲಿ ಮುಚ್ಚುಮರೆ ಏನಿಲ್ವಲ್ಲ. ನಾನು ಜನರ ಮಧ್ಯೆ ಬೆಳೆದಿರೋನು, ಜನತಾ ಜನಾರ್ದನ ಮುಂದೆನೆ ಅವರಿಂದನೇ ಬದುಕಿರೋನು. ಮುಂದೆ ಯಾವುದೇ ತೀರ್ಮಾನ ತಗೊಂಡೋದಕ್ಕೆ ಆಶೀರ್ವಾದ ಮಾಡಬೇಕಾಗಿ ಇದೇ ಜನತಾ ಜನಾರ್ದನ ಅವರು. ನಾನು ಸ್ಪಷ್ಟವಾಗಿ ಹೇಳಿದ್ದೀನಲ್ಲ, ನಾನು ಬೇರೆ ಪಕ್ಷ ಕಟ್ತೀನಿ ಅಂತ. ಅದ್ರಲ್ಲಿ ಮುಚ್ಚುಮರೆ ಏನಿಲ್ವಲ್ಲ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಣ್ ಹುಗಾರ್. ಲಕ್ಷ್ಮಣ್, ಯಡಿಯೂರಪ್ಪ ಅವರು ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ, ನಾನೊಂದು ಹೊಸ ಪಕ್ಷವನ್ನ ಕಟ್ತೀನಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಲಕ್ಷ್ಮಣ್? ಹೇಮಾ, ಈ ಹೊಸ ಪಕ್ಷದ ವಿಚಾರಕ್ಕಿಂತ ಅವರು ಇವತ್ತು ಸುವರ್ಣಸೌಧ ಉದ್ಘಾಟನೆ ಸಮಾರಂಭದಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ಗಮನಿಸಿದ್ರೆ ಅವರು ಯಾವ ರೀತಿಯಾಗಿ ಒಂದು ರೀತಿ ಸ್ವತಂತ್ರರಾಗಿದ್ದಾರೆ. ಇವತ್ತು ಅವರು ಭಾರತೀಯ ಜನತಾ ಪಕ್ಷದ ನಾಯಕರ ಜೊತೆಗೆ ಕೈ ಕುಲುಕೋದ್ರ ಜೊತೆಯಲ್ಲೇನೆ ಎದುರಾಳಿ ಪಕ್ಷವಾದ ಕಾಂಗ್ರೆಸ್ನ ನಾಯಕರ ಜೊತೆಗೆ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಎಷ್ಟು ಮುಕ್ತವಾಗಿ ಎಲ್ಲ ನಾಯಕರ ಜೊತೆ ಕೈ ಜೋಡಿಸುವಂತದ್ದು, ಅವ್ರ ಕೈ ನಮಸ್ಕಾರ ಮಾಡುವಂತದ್ದು. ಹಾಗೆ ಕಾಂಗ್ರೆಸ್ ಮುಖಂಡರಾದಂತ ಡಿ.ಕೆ. ಶಿವಕುಮಾರ್ ಜೊತೆಗೆ ಟಿ.ವಿ. ಜಯಚಂದ್ರ ಅವರ ಸಾಲಿನಲ್ಲಿ ಕೂತು ಅವ್ರ ಜೊತೆ ಚರ್ಚೆ ಮಾಡುವಂತದ್ದು. ಅಲ್ಲೇ ಸರ್ಕಾರ ಸಚಿವರಾದಂತಹ ಬೊಮ್ಮಾಯಿ ಇರ್ಬೋದು, ಬೇರೆ ಬೇರೆ ಮುಖಂಡರು ಬಂದು ಯಡಿಯೂರಪ್ಪ ಮತ್ತು ಕಾಂಗ್ರೆಸ್ ನಾಯಕರನ್ನ ಹಸ್ತಲಾಘವ ಮಾಡುವಂತದ್ದು. ಅಂದ್ರೆ ಅವರು ಮೊದಲು ಭಾರತೀಯ ಜನತಾ ಪಕ್ಷದ ಶಾಸಕರು ಮತ್ತು ಸಚಿವರಿದ್ದಂತ ಕಡೆಯಲ್ಲೇ ಅವರು ಆಸೀನರಾಗಿದ್ರು ಯಡಿಯೂರಪ್ಪ. ಆನಂತರ ಅಲ್ಲಿಂದ ನೇರವಾಗಿ ಮುಂದ್ಗಡೆ ಸಾಲಿನಲ್ಲಿ ಬಂದ ಕಾಂಗ್ರೆಸ್ ಮುಖಂಡರ ಜೊತೆಗೆ ಮತ್ತು ಪಕ್ಷೇತರ ಸದಸ್ಯರ ಜೊತೆಗೆ ಕೈಕುಲುಕಿ ಅವರು ಅಲ್ಲೇ ಆಸೀನರಾಗಿರ್ತಕ್ಕಂಥದ್ದು. ಜಯಚಂದ್ರ ಮತ್ತು ಆ ಕಡೆ ನೋಡ್ತಾ ಇರ್ಬೋದು ಡಿ.ಕೆ. ಶಿವಕುಮಾರ್, ಹಾಗೆ ಮುನಿಯಪ್ಪ ಮತ್ತೆ ಅಪ್ಪಾಜಿ ನಾಡಗೌಡರು, ಆಮೇಲೆ ಸುರೇಶ್ ಗೌಡ, ಕಾಂಗ್ರೆಸ್ ಶಾಸಕರು ಆಸೀನರಾದಂತಹ ಒಂದು ಸಾಲಿನಲ್ಲಿ ಕುಳಿತು ಕೆಲ ಹೊತ್ತು ಚರ್ಚೆ ಮಾಡಿರ್ತಕ್ಕಂಥ. ಅಂದ್ರೆ ಇದು ನೇರವಾಗಿ ಅಲ್ಲಿರ್ತಕ್ಕಂತ ಒಂದು ಪಕ್ಷದ ನಾಯಕರಿರ್ಬೋದು, ಶಾಸಕರಿರ್ಬೋದು ಒಂದು ಮುಜುಗರದ. ಯಾಕಂತಂದ್ರೆ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ರೆ, ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ನಾನು ಪಕ್ಷ ಕಟ್ಟೋದು ಶತಸಿದ್ಧ, ನಾನು ಹೊಸ ಪಕ್ಷವನ್ನ ಕಟ್ತಾ ಇದ್ದೇನೆ, ನನಗೆ ಬಿಜೆಪಿ ಅನಿವಾರ್ಯ ಅಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಅವರೀಗ ಒಂದು ರೀತಿ ಸ್ವಚ್ಛಂದವಾಗಿ ಒಂಥರ ಅವರ ನಡವಳಿಕೆ ಕಂಡು ಬರ್ತಾ ಇದೆ. ಇವತ್ತು ಇದು ಪಕ್ಷಾತೀತ ಸಮಾರಂಭ. ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಇಲ್ಲಿ ಯಾವುದೇ ರೀತಿಯ ಪಕ್ಷ ಅಥವಾ ಯಾವುದೇ ಒಂದು ಸಂಘಟನೆ ಅನ್ನುವಂಥದ್ದಕ್ಕಿಂತ ಇಡೀ ಸುವರ್ಣಸೌಧ ಎಲ್ಲಾ ಪಕ್ಷಗಳಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ. ಆದ್ರೂ ಕೂಡ ಅಲ್ಲಿ ನೋಡುವವರಿಗೆ ಅನ್ಸುತ್ತೆ ಅಂತಂದ್ರೆ, ಏನು ಯಡಿಯೂರಪ್ಪನವರು ನೇರವಾಗಿ ಕಾಂಗ್ರೆಸ್ ನಾಯಕರ ಜೊತೆ ಇಷ್ಟೊಂದು ಫ್ರೀಯಾಗಿ ಕುಶಲೋಪರಿಯಾಗಿ ಮಾತನಾಡ್ತಾ ಇದ್ದಾರೆ, ಅಲ್ಲಿ ಬಿಜೆಪಿ ನಾಯಕರ ಜೊತೆಗೆ ಅಷ್ಟೊಂದು ಸರಿಯಾಗಿ ಅವರು ಮಾತಾಡ್ಲಿಲ್ಲ, ಕೈನೂ ಕುಲುಕಿಸ್ಲಿಲ್ಲ. ಇಲ್ಲಿ ಬಂದು ಬಹಳ ಮುಕ್ತವಾಗಿ ಕೂತಿದ್ದಾರೆ, ಫ್ರೀ ಆಗಿದ್ದಾರೆ, ಯಾವುದೇ ಮುಜುಗರ ಇಲ್ಲ. ಆದ್ರೆ ಇದು ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಮುಜುಗರ. ಹೇಮಾ, ಓಕೆ ಲಕ್ಷ್ಮಣ್, ಹಾಗಾದ್ರೆ ಯಡಿಯೂರಪ್ಪ ಅವರ ನಡೆಯನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರವನ್ನ ಸದ್ಯಕ್ಕೆ ಬೀಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದ್ ರೀತಿಯಾದಂತ ರಾಜಕೀಯ ಗೇಮ್ ಆಡ್ತಾ ಇದಾರ ಅಂತ? ಖಂಡಿತವಾಗಿ ಕೂಡ ಸದ್ಯಕ್ಕೆ ಅವರಿಗೆ ರಾಜ್ಯ ಸರ್ಕಾರವನ್ನು ಉರುಳಿಸುವ ಇರಾದೆ ಇಲ್ಲ. ಆದ್ರೆ ಸದ್ಯಕ್ಕೆ ಅವರು ಪಕ್ಷವನ್ನ ಕಟ್ಟುವಂತದ್ದು, ಪಕ್ಷಕ್ಕೆ ಯಾರ್ಯಾರು ಬರ್ತಾರೆ, ಎಲ್ಲೆಲ್ಲಿ ಸಂಘಟನೆ ಮಾಡಬೇಕು, ಮುಂದಿನ ವಿಧಾನಸಭಾ ಚುನಾವಣೆ ಹೊತ್ತಿಗೆ ತಮ್ಮದೇ ಆದಂತಹ ಒಂದು ಸ್ವತಂತ್ರ ಪಕ್ಷವನ್ನ ಕಟ್ಟಿ ಅದಕ್ಕೆ ಶಕ್ತಿಯನ್ನು ತುಂಬುವಂತದ್ದು. ಸೊ ನಾನು ಯಾರಿಗೂ ಕೂಡ ಅಸ್ಪೃಶ್ಯ ಅಲ್ಲ ಅನ್ನುವಂತ ಒಂದು ಸಂದೇಶವನ್ನ ಕಳಿಸುವಂತದ್ದು. ಸೊ ಭಾರತೀಯ ಜನತಾ ಪಕ್ಷದ ನಾಯಕನಾಗಿದ್ದಾಗ ಅನೇಕ ಸಮುದಾಯಗಳು ದೂರ ಇದ್ವು, ಆದ್ರೆ ಈಗ ಎಲ್ಲಾ ಸಮುದಾಯಗಳು ನನ್ನ ಜೊತೆಗೆ ಬರಬೇಕು, ನಾನು ಎಲ್ಲಾ ಸಮುದಾಯಗಳು ಬೇಕಾದಂತ ನಾಯಕ. ಸೊ ಹಾಗಾಗಿ ನನಗೆ ಯಾರು ಕೂಡ ವೈರಿಗಳಲ್ಲ, ನನಗೆ ಯಾರು ಕೂಡ ಒಂದು ರೀತಿ ರಾಜಕೀಯವಾಗಿ ವಿರೋಧಿಗಳಲ್ಲ ಅನ್ನುವಂತ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗಿರೋದ್ರಿಂದ ಸೊ ಇವತ್ತು ಎಲ್ಲಾ ಸಮುದಾಯಗಳನ್ನ ಓಲೈಸುವಂತದ್ದು ಮತ್ತೆ ಪಕ್ಷದ ಒಂದು ಚಿತ್ರಗಳನ್ನ ಪಕ್ಷದ ಮುಂದಿನ ಕಟ್ಟುವಂತ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯ ಒಂದು ಸಂಘಟನೆ ಮಾಡಬೇಕು ಆ ನಿಟ್ಟಿನಲ್ಲಿ ಅವರು ತಲೆ ಕೆಡಿಸಿಕೊಂಡಿರೋದ್ರಿಂದ ಇವತ್ತು ಕೂಡ ಏನು ಸುವರ್ಣಸೌಧ ಉದ್ಘಾಟನೆ ಸಮಾರಂಭದಲ್ಲಿ ಒಂದು ರೀತಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನುವಂತ ರೀತಿ ಅವರು ನಡವಳಿಕೆ ಕಂಡು ಬಂದಿರತಕ್ಕಂಥದ್ದು. ಸೊ ಬಹಳ ಮುಕ್ತವಾಗಿ ಬಂದು ಅವರು ಪಕ್ಷದ ನಾಯಕರ ಜೊತೆಗೇನೆ ಅಲ್ಲದೆ ಕಾಂಗ್ರೆಸ್ ಪಕ್ಷದ ಶಾಸಕರ ಜೊತೆಗೆ ಅಷ್ಟೇ ಒಂದ್ ರೀತಿ ಅಂದ್ರೆ ಆರಾಮಾಗಿ ಬಹಳ ಕುಶಲೋಪರಿಯಾಗಿ ಅವರ ಜೊತೆ ಕೂತಿರ್ತಕ್ಕಂಥದ್ದು ಕೂಡ ಇಲ್ಲಿ ಗಮನಿಸಿದ್ರೆ ಬಹುತೇಕ ಅವರ ಪಕ್ಷದ ನಾಯಕರಿಗೆ ಒಂದ್ ರೀತಿ ಎಲ್ಲೋ ಒಂದು ಕಡೆ ಇರುಸು ಮುರುಸು ಉಂಟು ಮಾಡುವಂತ ಒಂದು ಸಂದರ್ಭ ಅಂತ ಹೇಳ್ಬೋದು. ಹೇಮಾ, ಧನ್ಯವಾದ ಲಕ್ಷ್ಮಣ್ ಮಾಹಿತಿಗಾಗಿ. ಬಿಜೆಪಿಯಿಂದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತಷ್ಟು ದೂರವಾಗಿದ್ದಾರಾ ಎನ್ನುವಂತಹ ಒಂದು ಅನುಮಾನ ಈ ಒಂದು ದೃಶ್ಯಗಳನ್ನ ನೋಡಿದ್ರೆ ಕಾಡುತ್ತೆ ಅಂತ ಅನಿಸುತ್ತೆ. ಯಾಕಂದ್ರೆ ಇವತ್ತು ಏನು ಸುವರ್ಣ ವಿಧಾನಸೌಧ ಉದ್ಘಾಟನೆ ಕಾರ್ಯಕ್ರಮ ಇತ್ತು ಬೆಳಗಾವಿಯಲ್ಲಿ, ಈ ಸಂದರ್ಭದಲ್ಲಿ ಆಗಮಿಸಿದಂತಹ ಯಡಿಯೂರಪ್ಪ ಅವರು ಏನು ಕಾಂಗ್ರೆಸ್ ಮುಖಂಡರ ಜೊತೆಗೆ ಸಾಕಷ್ಟು ಗುರುತಿಸಿಕೊಂಡ್ರು ಅಂತಾನೆ ಹೇಳ್ಬೋದು. ರಾಜ್ಯ ಬಿಜೆಪಿ ನಾಯಕರನ್ನ ಅವರು ಕೇರ್ ಕೂಡ ಮಾಡಲಿಲ್ಲ ಈ ಸಂದರ್ಭದಲ್ಲಿ. ಇದನ್ನ ಗಮನಿಸ್ತಾ ಹೋಯ್ತು ಅಂದ್ರೆ ಯಡಿಯೂರಪ್ಪ ಅವರು ಈಗಾಗಲೇ ಹೇಳಿದ್ದಾರೆ, ನಾನು ಏನು ಮತ್ತೊಂದು ಪಕ್ಷವನ್ನ ಕಟ್ತೀನಿ, ಹೊಸ ಪಕ್ಷವನ್ನ ನಾನು ಕಟ್ತೀನಿ ಅಂತ. ಅದಕ್ಕೆ ಮತ್ತಷ್ಟು ಪುಷ್ಟಿ ಬರುತ್ತೆ. ಅದನ್ನ ಯಡಿಯೂರಪ್ಪ ಅವರು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಕೂಡ.